ಹಾಯ್ ಹಲೋ. ಇವತ್ತು ಡೇ 18 ಆಫ್ ಮೈ 100 ಡೇಸ್ ರೀಡಿಂಗ್ ಜರ್ನಿ. ಇವತ್ತು ನಾನೇನು ಓದಿದೆ ಅಂತ ಅಂದರೆ, ಪ್ರತಿಯೊಂದು ವಿಷಯನೂ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವ ವಿಷಯನೇ ಆಗಲಿ ಬೈ ಹಾರ್ಟ್ ಮಾಡ್ತೀವಿ ಅಥವಾ ಮಗ್ಗೊಡಿತೀವಿ, ಇನ್ನೊಂದು ಕಡೆಯಿಂದ ನೋಡಿಕೊಂಡು ಬರಿತೀವಿ ಅಂದರೆ ಅದು ತಲೆಯಲ್ಲಿ ಕೂತ್ಕೊಳ್ಳಲ್ಲ. ಪ್ರತಿಯೊಂದು ವಿಷಯನೂ ಕೂಡ ಹೇಳೋದು ಏನು ಅಂದರೆ, ಅರ್ಥ ಮಾಡಿಕೊಂಡು ಓದಿದ್ರೆ ಅದು ಜೀವನ ಪೂರ್ತಿ ಜ್ಞಾಪಕದಲ್ಲಿ ಇಟ್ಕೊಳ್ಳುತ್ತೆ. ಸೊ ನಮ್ಮ ಮೈಂಡ್ಸೆಟ್ಟಲ್ಲೂ ಕೂಡ ಇವರು ಇದನ್ನೇ ಹೇಳ್ತಾ ಇರೋದು, ಪಾಸಿಟಿವ್ ಮೈಂಡ್ಸೆಟ್ ಅಥವಾ ಗ್ರೋತ್ ಮೈಂಡ್ಸೆಟ್ ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಫಿಕ್ಸಡ್ ಮೈಂಡ್ಸೆಟ್ ಇದ್ದವರು ಮಗ್ಗೊಡ್ದು ಅಲ್ಲಿ ಏನಿದೆಯೋ ಅದನ್ನು ಬರೆದ್ಬಿಟ್ಟು ಬರ್ತಾರೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಇದೇ ಜೀವನದಲ್ಲೂ ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಈಸಿ ಆಗುತ್ತೆ. ಸೊ ಇದು ಇವತ್ತು ನಾನು ಕಲಿತಿದ್ದು. ನಾಳೆ ಏನು ಕಲಿತೆ ಅಂತ ಹೇಳ್ತೀನಿ. ಥ್ಯಾಂಕ್